5 ಕೋಟಿ ವೆಚ್ಚದಲ್ಲಿ ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಶಾಸಕಿ ರೂಪಕಲಾ ಶಶಿಧರ್ ಚಾಲನೆ. ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡುವ ದೃಷ್ಟಿಯಿಂದ ವಿವಿಧ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಸುಮಾರು 5 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಸುಂದ್ರಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕೋಟ ರಸ್ತೆಯಿಂದ ಕಲ್ಲವಿ ಹೊಸಹಳ್ಳಿವರೆಗೆ ಕೃಷ್ಣಾಪುರ ಸುಂದ್ರಪಾಳ್ಯ ಮಾರ್ಗವಾಗಿ 1.50 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ. ವಿಕೋಟ ರಸ್ತೆಯಿಂದ ಶ್ರೀನಿವಾಸಪುರ, ತಾತೇಪಲ್ಲಿ, ಲಕ್ಷ್ಮೀಸಾಗರ, ಮುಷ್ಟೂರು, ವೆಂಕಸಂದ್ರ ಮಾರ್ಗವಾಗಿ ಆಂಧ್ರ ಗಡಿವರೆಗೆ 2,50,00,000ದಲ್ಲಿ ಅಭಿವೃದ್ಧಿ. ರಾಮಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ವಿಕೋಟ ರಸ್ತೆಯಿಂದ ವಡ್ರಹಳ್ಳಿ, ಮಹದೇವಪುರ ರಸ್ತೆವರೆಗೆ 50,00,000ದಲ್ಲಿ ಅಭಿವೃದ್ಧಿ. ಇನ್ನು ಘಟ್ಟಮಾದಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಆಲಿಕಲ್ಲು ಗ್ರಾಮದಿಂದ ನೀಲಗಿರಹಳ್ಳಿ ಗ್ರಾಮದ ಮೂಲಕ ಆಂಧ್ರ ಗಡಿ ಸೇರುವ ರಸ್ತೆ ಅಭಿವೃದ್ಧಿಗೆ 1,50,00,000 ಅನುದಾನ ಬಿಡುಗಡೆಯಾಗಿದ್ದು ಶಾಸಕರು ಕಾಮಗಾರಿಗೆ ಚಾಲನೆ ನೀಡಿದರು. ಈ ವೇಳೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಮಾತನಾಡಿ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 50 ಕೋಟಿ ಅನುದಾನ ಬಂದಿದ್ದು ಇದರಲ್ಲಿ ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಗ್ರಾಮೀಣ ಭಾಗದ ಹಳ್ಳಿಗಳ ನಡುವೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಹಾಳಾಗಿದ್ದರಿಂದ ವಿದ್ಯಾರ್ಥಿಗಳು, ರೈತರು ಮತ್ತು ಕಾರ್ಮಿಕರಿಗೆ ಅನಾನುಕೂಲವಾಗಿದ್ದು ಈಗ ಗುಣಮಟ್ಟದ ಕಾಮಗಾರಿಯನ್ನ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಸಾಗರ ಚಂದ್ರಪ್ಪ, ಸುಂದ್ರಪಾಳ್ಯ ಸುವರ್ಣ ವೆಂಕಟರಾಮ್, ಎನ್ಜಿ ಉಲ್ಕೂರು, ಭವಾನಿ ಜೈಪಾಲ್, ಪಿಡಿಒ ಚಂದ್ರಕಲಾ, ಮಂಜುನಾಥ್, ಮುಖಂಡರಾದ ರಾಧಾಕೃಷ್ಣ ರೆಡ್ಡಿ, ಪದ್ಮನಾಭ ರೆಡ್ಡಿ, ಜಯರಾಮ್ ರೆಡ್ಡಿ, ಕೇಶವರೆಡ್ಡಿ, ಚಂದ್ರಕಾಂತ್, ನಾರಾಯಣಸ್ವಾಮಿ, ಯುವರಾಣಿ ವೆಂಕಟಾಚಲಪತಿ, ಕೃಷ್ಣಮೂರ್ತಿ, ಕೋದನ್ ರೆಡ್ಡಿ, ಉಪಾಧ್ಯಕ್ಷ ಶೇಖ್ ಅಫ್ರೋಜ್, ನಾಗರಾಜ್ ಗೌಡ, ಮಧು, ಗುತ್ತಿಗೆದಾರ ಮುನ್ರೆಡ್ಡಿ, ನವೀನ್ ರೆಡ್ಡಿ, ವೆಂಕಟೇಶ್, ಮುರಳೀಕೃಷ್ಣ, ಮುರಳಿ, ಬ್ಯಾಟಪ್ಪ, ನಾಗರಾಜ್ ರೆಡ್ಡಿ ಸೇರಿದಂತೆ ಇತರೆ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಭಿವೃದ್ಧಿಗೆ ಭಾರಿ ಒತ್ತು ಕೊಟ್ಟು ನಮ್ದು ಎಲ್ಲಾ ಊರುಗಳಿಗೆ ಒಂದು ಕುಂದುಕೊರತೆ ಇಲ್ದಕ್ಕಂತ ನಡ್ಕೊಂಡಿರೋದಿಲ್ಲ MLA ಅಂತ ನಾವು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೀವಿ. ನಾವೆಲ್ಲರೂ ನೋಡ್ತಾ ಇದ್ದೀವಿ. ವಿಧಾನಸೌಧದಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆ ಬೇಕಾದಷ್ಟು MLAಗಳ ಜೊತೆ ನಾವು ಹೋಗಿದ್ದೀವಿ. ಈ ಕ್ಷೇತ್ರದ ಬಗ್ಗೆ ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ಮಾತಾಡ್ತಿಕ್ಕಂತ MLA ಇದ್ರಲ್ಲಿ ನಾವು ನೋಡಿದ್ದೀರಿ, ಟಿವಿ ನೋಡಿದ್ದೀರಿ. ವಿಧಾನಸೌಧದಲ್ಲಿ ನನ್ನ ಕ್ಷೇತ್ರ ಅಂತ ಮಾತಾಡ್ತಕ್ಕಂಥ MLA ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ವಿ. ಕಲ್ಗೊಳ್ಳಿ ಗೇಟ್ ಇಂದ ಕಲಾವಸಹಳ್ಳಿ, ಕೃಷ್ಣಾಪುರ, ಸುಂದರಪಾಳ್ಯ ಹೋಗೋ ದಾರಿ ನಮಗೆ ಸ್ಯಾಂಕ್ಷನ್ ಆಗಿದೆ. 7,50,00,000ದಲ್ಲಿ 2.6 ಕಿಲೋಮೀಟರ್ ಅಭಿವೃದ್ಧಿ ಮಾಡಿದ್ದಾರೆ. ಮೇಡಮ್ 2 ಗ್ರಾಮ ಪಂಚಾಯತ್ ಅವರಿಗೆ ಮೊದಲು ವಂದನೆಗಳು. ಏನಂದರೆ ಇದುವರೆಗೂ ಎಷ್ಟೋ ಜನ MLAಗಳ ಬಂದು ಹೋದ್ರು, ಶಾಸಕರು ಬಂದು ಹೋದರು. ಎಷ್ಟು ಸಲ ಎಲ್ಲ ಊರು ಸೇರಿದ್ರೂ ನಮ್ಮೂರು ಆಗಲಿಲ್ಲ. ನಮ್ಮ ಅದೃಷ್ಟ ಏನೋ ಮೇಡಮ್ ಕೈಲಿ ಆಗಬೇಕೇನೋ ಆಗಿದೆ. ಇನ್ನೊಂದೇನೆಂದರೆ ಈ ಸ್ಪೆಷಲ್ ಗ್ರಾಂಟಲ್ಲಿ 700 ಕೋಟಿನಲ್ಲಿ ನಮಗೆ 1.25 ಕೋಟಿ ಹಾಕಿ 2 ಕಿಲೋಮೀಟ್ರು .6 ಇದಾಗಿದೆ, ಮಂಜೂರಾಗಿದೆ. ಕೆಲಸನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಮೇಡಮ್ಗೆ ತುಂಬ ಧನ್ಯವಾದಗಳು. CM ಸ್ಪೆಷಲ್ ಗ್ರಾಂಟಲ್ಲಿ 50 ಕೋಟಿಯಲ್ಲಿ ಇದು ವಿಶೇಷ. ಗ್ರಾಮೀಣಾಭಿವೃದ್ಧಿಯಿಂದ 7.5 ಕೋಟಿಯಲ್ಲಿ ವಿಲೇಜ್ ರೋಡ್ಸ್ ಡೆವಲಪ್ ಆಗ್ತಾ ಇದೆ. ಟೋಟಲ್ ಬಂದಿರೋದು 50 ಕೋಟಿ. ಇವತ್ತು ಎಲ್ಲೆಲ್ಲಿ ಮಾಡ್ತಾ ಇದ್ರಿ ಮೇಡಮ್? ಇವತ್ತು ಇದಾದ್ಮೇಲೆ ರಾಮಸಾಗರ, ಅದಾದ್ಮೇಲೆ ಘಟ್ಟಮಾದಮಂಗಲದ್ದು ರೋಡ್ ಮಾಡ್ತಾ ಇದ್ವಿ. ಅಂದರೆ ಅವ್ರ ಕೆಲಸ ಶುರು ಮಾಡಿದ್ವಿ ಅಂತ. ಸಮ್ಮರಲ್ಲೇ ಕೆಲಸ 3 ಮಂತ್ಸ್ ಸಾಕಾಗಲ್ಲ, ಇನ್ನೂ 1 ತಿಂಗಳು ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ನಮ್ಮ ನೆಚ್ಚಿನ ನಾಯಕಿ, ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಮೇಡಮ್ ಅವರು ಈಗ ನಮ್ಮ ಕ್ಷೇತ್ರಕ್ಕೆ ನೀವು ಹೆಜ್ಜೆ ಇಟ್ಟಾಗ 2012ರಲ್ಲಿ ಆಗಾಗ ನಾವು ವಿಲೇಜ್ಗಳಲ್ಲಿ ಭಾಷಣ ಮಾಡ್ತಾಯಿದ್ದೆವು. ನಮ್ಮ ರಾಜ್ಯದಲ್ಲಿ ಹಿಂದೆ ಬಿದ್ದಿರುವ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಹಿಂದೆ ಬಿದ್ದಿರೋದು ಅಂತ ಈ ಥರ ಮಾತಾಡ್ತಾ ಇದ್ದೆವು. ನಮ್ಗೆ ಆ ಥರ ಕಷ್ಟಗಳಿತ್ತು. ಈಗ ತಾವು ಒಂದು ಅಧಿಕಾರಕ್ಕೆ ಬಂದು 8 ವರ್ಷಗಳಾಗ್ತಾಯಿದೆ. ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ನೀವು ಮುಂದಿದ್ದೀರಾ, ಜನರಿಗೆ ಅನುಕೂಲ ಆಗ್ತಾ ಇದೆ. ಮುಂದೆ ಮಾತಾಡ್ತಿದ್ರು ವಿರೋಧ ಪಕ್ಷದವ್ರು ಹಿಂದೆ ಕೂಡ ಯಾವುದೇ ಪಕ್ಷ ಆಗಲಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಅಂತ ಮಾತಾಡ್ಕೊತಾ ಇದ್ದಾರೆ. ಅದನ್ನು ಕುರಿತು ನಮ್ಗೆ ಭಾಳಷ್ಟು ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ಯಾವುದೇ ಒಂದು ರಸ್ತೆ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ ಎಲ್ಲ ಕೂಡ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅದೇ ರೀತಿಯಾಗಿ ನೀರು ಹರಿತಕ್ಕಂಥ ಒಂದು ಚೆಕ್ ಡ್ಯಾಮ್ಗಳಾಗಲಿ, ಕೆರೆ ಕೋಡಿಗಳಾಗಲಿ, ಕೆರೆಯಲ್ಲಿ ಹೂಳು ತೆಗೆಯುವುದಾಗಲಿ,
ಜನರಿಗೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳು, ಕರೆಂಟ್ ಟ್ರಾನ್ಸ್ಫಾರ್ಮರ್ಗಳಾಗಲಿ ಇಲ್ಲ ರಸ್ತೆ ಅಭಿವೃದ್ಧಿಗಳಾಗಲಿ, ಯಾವುದೇ ಒಂದು ಕೆಲಸ ಅದರಲ್ಲಿ ನಾವು ನಂಬರ್ 1 ಜಾಗದಲ್ಲಿದ್ದೀವಿ. ಈಗಾಗಲೇ ಒಂದು ಪಂಚ ಯೋಜನೆಗಳ ಒಂದು ಇದರಲ್ಲಿ ಎಲ್ಲ ಕೂಡ ನುಡಿದಂತೆ ನಡ್ಕೊಳ್ತಾ ಇರ್ತಕ್ಕಂಥ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ. ತಮ್ಮನ್ನು ಕಳಿಸಿದ ಮೇಲೆ ವಿಧಾನಸೌಧಕ್ಕೆ ಅಲ್ಲಿ ನಿಮ್ಮಂಗೆ ಎಲ್ಲ ಶಾಸಕರು ಬಂದು ಅದನ್ನು ಗಟ್ಟಿಮುಟ್ಟಿಯಾಗಿ ಕೆಲಸವನ್ನು ನೆರವೇರಿಸ್ತಾ ಇದ್ದೀರಾ. ಇದೇ ರೀತಿಯಾಗಿ ಕೂಡ ನೀವೆಲ್ಲ ಕೆಲಸ ಮಾಡಬೇಕು. ಇನ್ನು 6 ತಿಂಗಳು ಹೋದರೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಒಂದು ಯಾವುದೇ ಒಂದು ವಿಲೇಜ್ಗಳಲ್ಲಿ ಮಣ್ಣು ರಸ್ತೆ ಇರಲ್ಲ ಅನ್ನೋ ಒಂದು ನಮಗೆ ಒಂದು ಉದ್ದೇಶ ಇದೆ. 6 ತಿಂಗಳು ಹೋದರೆ ಹುಡುಕಾಡಬೇಕಾಗಿ ಬರ್ತದೆ. ಎಲ್ಲ ಹಳ್ಳಿಗಳಿಗೂ ಕೂಡ ವಿಲೇಜ್ ಟು ವಿಲೇಜ್ ಸಂಪರ್ಕ ಇರ್ತಕ್ಕಂಥ ಒಂದು ರಸ್ತೆಗಳನ್ನ ತಾರ್ ರಸ್ತೆಗಳಾಗಿ ಇಲ್ಲ CC ರಸ್ತೆಗಳಾಗಿ ಎಲ್ಲ ಮಾಡ್ತಾ ಇದ್ದೀರಾ. ಐಮಾಸ್ ಲೈಟ್ ಆಗಲಿ, ಊರಲ್ಲಿ LED ಲೈಟ್ಗಳಾಗಲಿ, ಬೀದಿ ದೀಪಗಳು ಬೇರೆ ಲೈಟ್ಗಳಾಗಲಿ ಯಾವುದೇ ಒಂದು ಕುಂದುಕೊರತೆ ಇಲ್ಲ. ಕುಡಿಯುವ ನೀರಿಗೂ ಮೊದಲು ಬರಗಾಲ ಇತ್ತು, ತಾವು ಬಂದ ಒಂದು ಕಾಲದಲ್ಲಿ. ಈಗ ಮಳೆನೂ ಬಂದಿದೆ, ಬೇರೆ ನೀರೂ ಬರ್ತಾ ಇದೆ, ನೀರಿನ ಮಟ್ಟ ಮೇಲೆ ಬಂದಿದೆ. ಈ ಕುಡಿ ನೀರಿಗೆ ಕೆರೆಗಳೆಲ್ಲ ತುಂಬಿ ಕೋಡಿ ಇರತಕ್ಕಂಥ ಒಂದು ಸಂದರ್ಭ. ಇವಾಗ ಎಲ್ಲರೂ ಜನ ಕೂಡ ಕಳಕಳೆಯಿಂದ ಇದ್ದಾರೆ. ಮೇಡಮ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಖುಷಿಯಾಗಿ ಮಾತಾಡ್ಕೊತಾ ಇದ್ದಾರೆ. ಈಗ ಮೊನ್ನೆ ಕೂಡ 530 ಕೋಟಿಯಲ್ಲಿ ಒಂದು ಪೊಲೀಸ್ ಅಕಾಡೆಮಿ ಮಾಡಿದ್ರು KGF ಅಲ್ಲಿ. ಅದಕ್ಕಿಂತ ಮುಂಚೆ ಒಂದು 10 ದಿವಸ ಮುಂಚೆನೂ ಅಂಬೇಡ್ಕರ್ ಒಂದು ವಿಶ್ವವಿದ್ಯಾಲಯ ಒಂದು ಇದು ಕೇಂದ್ರವನ್ನು 30 ಕೋಟಿಯಲ್ಲಿ ಅದನ್ನು ಮಾಡಿದ್ದಾರೆ. 10 ಎಕರೆಯಲ್ಲಿ KC ರೆಡ್ಡಿ ಚಾರಿಟಬಲ್ ಟ್ರಸ್ಟು ಅದನ್ನು ಕೂಡ ಮಾಡಿದ್ದಾರೆ. ನಮ್ಮ ಪ್ರಥಮ ಮುಖ್ಯಮಂತ್ರಿ ನಮ್ಮ KC ರೆಡ್ಡಿ ಅವರು ಆ ಒಂದು ಹೋಬಳಿ ಅದೊಂದು ತಾಲೂಕು ಅವ್ರಿಗೂ ಕೂಡ ಧನ್ಯವಾದಗಳು. ಅವ್ರ ಹೆಸರು ಉಳಿತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾವು ತಮ್ಮ ತಂದೆ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದ್ದೀರಾ. ಅದಕ್ಕೆ ನಾವು ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಯಾವುದೇ ಕೆಲಸ ಇರಲಿ, ಈಗ ಮನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದುವರೆಗೂ ಶಕ್ತಿ ಯೋಜನೆಯಲ್ಲಿ 25 ತಿಂಗಳಿಗೆ 50,000 ರೂಪಾಯಿ ಸಾಲ ಮಾಡ್ದಿರಾನೆ ಸರ್ಕಾರದಿಂದ ನೇರವಾಗಿ ಬಂದಿದೆ. ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ನಾವು ಅನ್ನಭಾಗ್ಯದಲ್ಲಿ ಅಷ್ಟೇ ಏನೂ ಕುಂದುಕೊರತೆಗಳಿಲ್ಲ. ತಿಂಗಳು ಬರ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳನ್ನು ನುಡಿದಂತೆ ನಡ್ಕೊಂಡು ಬರ್ತಾ ಇದ್ದೀರಾ. ಅದಕ್ಕೂ ನಿಮಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಇಲ್ಲಿ ಮಾತಾಡೋಕ್ಕೆ ನಮ್ಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ 4 ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಮಾತು ಮುಗಿಸಾಗಿ ಬರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನಮ್ಮ ಶಾಸಕರು ಬಂದ ಮೇಲೆ ನಮ್ಮ ಪಂಚಾಯತಿಯಲ್ಲಿ ತುಂಬ ಹಳ್ಳಿಗಳಿಗೆ ತುಂಬ ಅನುಕೂಲ ಆಗಿದೆ. ಬಡ್ರಲ್ಲಿಗೆ ತುಂಬ ದಿವಸಗಳಿಂದ ಇಲ್ಲಿ ರಸ್ತೆ ತುಂಬ ಅನಾನುಕೂಲವಾಗಿತ್ತು, ಓಡಾಡೋಕ್ಕಾಗುತ್ತಿರಲಿಲ್ಲ. ಕೇಳ್ಕೊಂಡಾಗ ನಮಗೆ ಫಸ್ಟಲ್ಲಿ ನೋಡೋಣ ಅಂದರು. ಮತ್ತೆ ಏನು ಇದ್ರೂ ಏನೋ ಎಲ್ಲ ರೋಡ್ಗಳು ನಮಗೆ ಹಾಕ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟರು, ಹಾಕ್ಕೊಟ್ಟಿದ್ದಾರೆ. ಇನ್ನೂ ಕೆಲವು ಕೆಲಸಗಳೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಮ್ಮ ಶಾಸಕರು ಬಂದ ಮೇಲೆ ನಮಗೆಲ್ಲ ಒಳ್ಳೆಯದಾಗಿದೆ. ಎಲ್ಲಿಂದ ಎಲ್ಲಿಗೆ ರಸ್ತೆ ಆಗ್ತಾ ಇದೆ? ಎಲ್ಲಿಂದ ಈ ವಡ್ರಳ್ಳಿಯಿಂದ ಹಿಡಿದು ಗಿನ್ನರಲ್ಲಿ ಕ್ರಾಸ್ ಮೈನ್ ರೋಡ್ ಕೊಟ್ಟರೆ ಮುಖ್ಯ ರಸ್ತೆವರೆಗೂ ರಸ್ತೆ ಆಗಿದೆ. ಎಷ್ಟು ಅನುದಾನ? 50 ಲಕ್ಷ ಗಮನ ತಂದಿದ್ದಕ್ಕೆ ಇಮಿಡಿಯೇಟ್ ಆಗಿ ಹಾಕಿದ್ದಾರೆ. ಇವರು ತುಂಬ ಅನುಕೂಲ ಆಗಿದೆ. ಬರೋ ದಿನಗಳಲ್ಲಿ ಎಲ್ಲರೂ ಸೇರಿಸಿ ಕಾಂಗ್ರೆಸ್ ಒಟ್ಟಿಗೆ ಮತಗಳನ್ನು ನೀಡಬೇಕಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಆಮೇಲೆ ಎಲೆಕ್ಷನ್ ಅದೇ ರೀತಿಯಾಗಿ ಎಲ್ಲ ಹಳ್ಳಿಗಳಲ್ಲೂ ಕುಡಿಯೋಕೆ ನೀರಿಗೆ ವಾಟರ್ ಫಿಲ್ಟರ್ ಮಾಡ್ತಾ ಇದ್ದಾರೆ. ಅದರ ಅಭಿವೃದ್ಧಿ ಸಾಗರ ಗ್ರಾಮ ಪಂಚಾಯತಿಗೆ ಈಗಾಗಲೇ ಇಲ್ಲಿ ರೋಡ್ ಹಾಕಿದ್ದಾರೆ. ಹೋದ ಸಲ ಮೇಡಮ್ ಬಂದಾಗ ಊರವರು ಕೇಳಿದ್ರು, ತುಂಬ ಅನಾನುಕೂಲ ಇತ್ತು ಅಂತ. ಅದು ನೆರವೇರಿಸ್ಕೊಟ್ಟಿದ್ದಾರೆ 50 ಲಕ್ಷದಲ್ಲಿ. ಮತ್ತು ಕದ್ರಿಪುರದಲ್ಲಿ ಸಮುದಾಯ ಭವನ ಆಗಿದೆ, ಅದು ಲಾಸ್ಟ್ ಆಗಿ ಕೆಲಸ ಆಗೋಗಿದೆ. ಕೆಲವೇ ದಿವಸಗಳಲ್ಲಿ ಅದು ಪೂಜೆ ಮಾಡ್ತೀವಿ. ಮತ್ತು ಪಾಪೇನಹಳ್ಳಿಯಲ್ಲಿ ಬ್ರಿಡ್ಜ್ ಆಗ್ತಾ ಇದೆ 4 ಕೋಟಿಯಲ್ಲಿ 50 ಲಕ್ಷ. ಅದು ಜಾಸ್ತಿ ದಿವಸದಿಂದ ಅದು ಪೆಂಡಿಂಗಲ್ಲಿತ್ತು. ಅನೇಕ 4-5 ಗ್ರಾಮಸ್ಥರು ಕೇಳ್ತಾ ಇದ್ರು, ಅದನ್ನು ಹಾಕ್ಕೊಟ್ಟಿದ್ದಾರೆ. ರಾಮಸಾಗರ ಕೆರೆ ಅಭಿವೃದ್ಧಿಗೆ ಅದು ನಡೀತಾ ಇದೆ. ಇನ್ನು ಫಿಲ್ಟರ್ ಇರ್ಬೋದು, ಐಮಾಸ್ ಲೈಟ್ಗಳು ಎಲ್ಲ ಆಗ್ತಾ ಇದೆ. ಒಳ್ಳೆ ಕೆಲಸಗಳಾಗ್ತಾ ಇದೆ. ನಮ್ಮ ಮೇಡಮ್ ಅವ್ರು ಬಂದ ಮೇಲೆ ಅನೇಕ ರಂಗಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಮಾಡಿದ್ದೀವಿ ಸಭೆಗಳು. ಅದು 53 ಫಾರಂ ನಂಬರ್ 53ರಲ್ಲಿ ಒಂದು 26 ಫೈಲು ಅಪ್ರೂವಲ್ ಕೊಟ್ಟಿದ್ದೀವಿ, ಫೈನಲ್ ಆಗಿದೆ. ಅದನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ
ನೆಕ್ಸ್ಟ್ ಮೀಟಿಂಗಲ್ಲಿ ಅಪ್ರೂವಲ್ ಮಾಡ್ತೀವಿ, ಹಕ್ಕುಪತ್ರ ಕೊಡ್ತೀವಿ. ರೆವಿನ್ಯೂ ಅವರು ಲೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ 9 ಫೈಲು ಅಪ್ರೂವಲ್ ಮಾಡಿದ್ದೀವಿ. ಅದು ಇವಾಗ ಸರ್ಕಾರ ಅನೇಕ ಕಾನೂನುಗಳು ತಂದಿದೆ. ಅದ್ರ ಪ್ರಕಾರ ಯಾವುದಿದೆಯೋ ಫೈಲ್ಗಳು ಆನ್ಲೈನಲ್ಲಿ ಇರಬೇಕು, ಅದು ಪೊಸಿಷನ್ನಲ್ಲಿ ಇರಬೇಕು, ಅನೇಕ ಕಾನೂನುಗಳಿದೆ. ಅದೆಲ್ಲ ನೋಡಿ ನಾವು ಮಾಡ್ತಾ ಇದ್ದೀವಿ. ಅದು KGF ತಾಲೂಕಲ್ಲೇ ಜಾಸ್ತಿ ಸಭೆಗಳಾಗಿರೋದು. ಸರ್ಕಾರದ ಪ್ರಕಾರ ನಾವು ಅದು ಏನು ಕಾನೂನು ಇದೆಯೋ ಅದನ್ನು ನೋಡಿ ಪಾಲಿಸಿ ಮಾಡ್ತಾ ಇದ್ದೀವಿ. ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಕಷ್ಟ ಆಗ್ತಾ ಇತ್ತು, ರೈತರಿಗೆ ಕಷ್ಟ ಆಗ್ತಾ ಇತ್ತು. ಅದು ಮರು ನಿರ್ಮಾಣ ಮಾಡಲಿಕ್ಕೆ 4,50,00,000 ಟೆಂಡರ್ ಆಗಿದೆ. ಟೆಂಡರ್ ಪ್ರಕ್ರಿಯೆ ಆಗಿದೆ. ಅವ್ರ ಪಂಚಾಯತ್ ಇದು ತಿಳ್ಕೊಳ್ಳಲ್ಲ, ತಿಳ್ಕೊಂಡು ಅದನ್ನು ಸರಿಯಾಗಿ, ಅದು ಮೊನ್ನೆ ಸೆಷನ್ನಲ್ಲಿ ಟೆಂಡರ್ ಕೂಡ ಹೋಗಿದೆ. ಭಾಳ ವರ್ಷಗಳ ಪರಿಶ್ರಮ ಅದು, ರೈತರಿಗೋಸ್ಕರ ಮಾಡಿರುವಂಥದ್ದು. ಮತ್ತು ಅವರಿಗೆ ಕೆಲವೊಂದು ಪಂಚಾಯತಿಗಳಿಗೆ 3-4 ಪಂಚಾಯತಿಗಳಿಗೆ ಒಂದು ಸಂಪರ್ಕ ಇತ್ತು, ಅದು ಆಗ್ತಾ ಇರಲಿಲ್ಲ ಮಳೆಗಾಲದಲ್ಲಿ ಬರಲಿಕ್ಕೆ. ಅದು ಹಿಂದೆ ಕರ್ಕೊಂಡೋಗಿ ನನ್ನನ್ನು ಪದೇ ಪದೇ ತೋರಿಸಿದ್ರು. ಅಷ್ಟು ಅನುದಾನ ನಮಗೆಲ್ಲೂ ಸಿಕ್ಕಿರಲಿಲ್ಲ. ವಿಶೇಷವಾಗಿ ಬೇರೆ ಎಲ್ಲೂ 4,50,00,000 ಒಂದು ಇದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಸೇತುವೆ. ಇಲ್ಲಿ ಅವಕಾಶ ಆಗಿದೆ. ಬೇತ್ಮಂಗ್ಲಕ್ಕೂ ಕೂಡ 3 ಕೋಟಿ, ಇವೆರಡೂ ಒಟ್ಟಿಗೆ ಆಗಿರುವಂಥದ್ದು. 8.5 ಅಥವಾ 9 ಕೋಟಿ ಇದು ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿಯಿಂದ ಬಂದಿರುವಂಥದ್ದು. ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿಯೋ ಹಂತಕ್ಕೆ ಬಂದಿದೆ. ಇವರಿಗೆ ಲಾಭ.